ಸರ್ ತಮಿಳ್ ನೇಟಿವಿಟಿಗೆ ತಕ್ಕ ಹಾಗೆ ಸಿನಿಮಾ ಮಾಡ್ಕೊಂಡು ಅಂದರೆ ಸ್ಕ್ರಿಪ್ಟ್ ರೆಡಿ ಮಾಡಿ ಬಂದಿದ್ರು ಅಂತ ಹೇಳಿದ್ರಿ. ನೇಟಿವಿಟಿಗಲ್ಲ, ಆ ನೇಟಿವಿಟಿ ಬರಲ್ಲ ಸರ್. ಐ ಆಮ್ ಜಸ್ಟ್ ಟಾಕಿಂಗ್ ಆ ಲ್ಯಾಂಗ್ವೇಜಿಗೆ, ಆ ಊರುಗಳು, ಅಲ್ಲಿ ಕೆಲವು ನಡೆಯೋ ದಿನನಿತ್ಯ ಇರ್ತಾವಲ್ಲ ಕೆಲವು, ಅದನ್ನ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ರು. ವಿ ಜಸ್ಟ್ ಬ್ರಾಟ್ ಇಟ್ ಡೌನ್ ಹಿಯರ್, ದಟ್ಸ್ ಆಲ್. ಓಕೆ ಸರ್. ಸೊ ಕನ್ನಡೀಕರಣ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಪ್ಲಸ್ ಅಗೇನ್ ಈಗ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಆ ಥರದೊಂದು ಯೂನಿವರ್ಸಲ್ ಕಂಟೆಂಟ್ ಏನಿದೆ ಸಿನಿಮಾದಲ್ಲಿ ಅಂತ? Sir, no sir, I think we don't look at it as a universal content sir, we just look at it as a content. ಈಗ ನೀವು ಎಂತೆಂಥ ಸಿನಿಮಾ ನಮ್ಮದು, ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನಮ್ಮ ಸಹೋದರ ನಮ್ಮ ಗೆಳೆಯನೇ ಮಾಡಿದಂಥ ಒಂದು ಸಿನಿಮಾ ಕಾಂತಾರ ಸರ್, ನ್ಯಾಷನಲ್ ಕಂಟೆಂಟ್ ಅಂತ ಹೆಂಗೆ ಹೇಳ್ತೀರಿ ಸರ್? ಅದು ಇಟ್ ಈಸ್ ಅ ಕಂಟೆಂಟ್, ಇಟ್ಸ್ ಅ ಬ್ಯೂಟಿಫುಲ್ ಕಂಟೆಂಟ್ ಅಷ್ಟೇ. ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ತೊಗೊಂಡೋದ್ರು. ಕರೆಕ್ಟ್, ಇಟ್ ಈಸ್ ದೇರ್ ಲೈಕ್ ದಟ್. ಇಲ್ಲಿ ನಾವು ಒಂದು ಸಲ ನಮ್ಮ ಸಿನಿಮಾ ಮಾಡಿ ಎಂಟೈರ್ ಇಂಡಿಯಾದಲ್ಲಿ ಒಂದು ಹೆಸರಾಗಿದೆ, ಮಾಡುತ್ತೆ, ಒಂದು ಬಿಸ್ನೆಸ್ ಇದೆ ಅಂದಾಗ ಆಟೋಮೆಟಿಕ್ಲಿ ನಿಮ್ಗೆ ಇಷ್ಟ ಇದೆಯಲ್ಲೋ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅನ್ ಎಫರ್ಟ್. ಪ್ಯಾನ್ ಇಂಡಿಯಾ ಅನ್ನೋದು ಇವತ್ತೊಂದು ಎಫರ್ಟ್ ಅಲ್ಲ ಸರ್, ಇಟ್ ಈಸ್ ಅ ಮಾರ್ಕೆಟ್ ವಿಚ್ ಇಸ್ ಪ್ರಾಬಬ್ಲಿ ಮಾರ್ಕೆಟ್ ಇಟ್ ಸೆಲ್ಫ್ ಹಸ್ ಗಿಫ್ಟೆಡ್ ಅಸ್. ಸೊ ವಿ ಮೇಕ್ ಇವಾಗ ಒಂದು ಬಡ್ಜೆಟ್ ಮಾಡಿ ಸಿನಿಮಾ ಮಾಡೋದು, ಅದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತಲ್ಲ, ಇಸ್ಂಟ್ ಇಟ್? ದಟ್ಸ್ ಆಲ್ ಇಟ್ ಇಸ್. ಸುದೀಪ್ ಸರ್, ಮ್ಯಾಕ್ಸ್ ಆ ಟೆಕ್ಸ್ಟಲ್ಲಿ ಮಧ್ಯದಲ್ಲಿ ಸ್ಕಲ್ ಇದೆ, ತಲೆಬುರುಡೆ, ಯಾರದು, ಏನು ಹೇಳೋಕೆ ಹೊರಟಿದೆ ಅಂತ? ಏನು ಹೇಳುತ್ತಮ್ಮ ಸ್ಕಲ್ಲು? ಈಗ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮುಂದೆನೂ ಹಾಕಿರ್ತಾರೆ, ಏನು ಹೇಳುತ್ತೆ ನೋಡೋಣ ಅಂತ ಮುಟ್ತೀರಾ ಹೋಗಿ? ಕರೆಂಟ್ ಅಷ್ಟೇ, ಅದೊಂದು ಹೈ ವೋಲ್ಟೇಜ್. ಅದು ಮ್ಯಾಕ್ಸ್ ಅಂದ್ರೆ ಒಂದು ಹೈ ವೋಲ್ಟೇಜ್. ಇವತ್ತವರೆಗೂ ಆ ಟ್ರಾನ್ಸ್ಫಾರ್ಮರ್ ಮುಂದೆ ಆ ಸ್ಕಲ್ ಇರುತ್ತೆ, ಯಾರು ಮುಟ್ಟೋಳಕ್ಕೆ ಹೋಗಲ್ಲ. ಇಟ್ಸ್ ಅ ಸಿಂಬಲ್ ದಟ್ ಇಟ್ ಈಸ್ ಡೇಂಜರಸ್. ಸಿಂಪಲ್. ಇನ್ನೊಂದು ಹೇಳ್ತೀನಿ, ಸ್ಕಲ್ ಏನು ಹೇಳುತ್ತೆ ಅಂತ ಕೇಳೋಕೆ ಹೋಗ್ಬೇಡಿ, ಅದು ಹೇಳಿದ ದಿನ ಓಡೋಗ್ಬಿಡ್ತೀರಾ ಎದುರಿ. ಇಮ್ಯಾಜಿನ್, ಒಂದು ರೂಮಲ್ಲಿ ಹೋಗಿ ಒಂದು ಸ್ಕಲ್ ಇರುತ್ತೆ, ಸಡನ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿ ಯಾವಾಗ? ಸುದೀಪ್ ಸರ್, ಸುನಿಲ್. ಹಾಯ್ ಸುನಿಲ್. ಹಾಯ್ ಸರ್. ಶಾರದಾ ಕಾಣ್ತಾ ಇದೆ ಅಮ್ಮ, ಶಾರದೆ ಕಾಣ್ತಾ ಇದೆ ನಿಮ್ಮಿಂದ. ಹೇಳಿ ಸರ್, ಇದು ಈ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ದ ಸೀನ್ ಯಾವುದು? ಮತ್ತು ನೀವು ಸಿನಿಮಾ ನೋಡಿರ್ತೀರ, ಇವಾಗ ಸಿನಿಮಾ ನೋಡಾದ್ಮೇಲೆ ನಿಮಗೆ ಇಷ್ಟಪಟ್ಟಿದ್ದ ಸೀನ್ ಯಾವುದು? ಐ ಡೋಂಟ್ ನೋ ಸರ್, ನನಗೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಸೀನ್ ದಟ್ ಹ್ಯಾಪಿನೆಸ್ ಅಂತ ಹೇಳೋಕ್ಕಲ್ಲ. ಐ ಥಿಂಕ್ ಆನ್ ದ ಹೋಲ್ ದ ಸ್ಕ್ರಿಪ್ಟ್ ನನಗೆ ಪ್ರತಿ ಸೀನಲ್ಲೂ ನನಗೆ ಬಹಳ ಚಿಕ್ಕ ಡೀಟೇಲ್ಸ್ ಬರೆದಿದ್ದಾರೆ. ಬಿಕಾಸ್ ಎವ್ರಿ ಸೀನ್ ಇಸ್ ಅ ಸ್ಟೋರಿ. ಅಲ್ಲಿ ಯಾವುದು ಫಿಲ್ಲರ್ ಅಂತ ಯಾವುದು ಇಲ್ಲ. ಸೊ ಬಿಗಿನಿಂಗ್ ಹಿಡಿದು ಟೇಕ್, ಐ ಥಿಂಕ್ ಇಫ್ ಯು ಆಸ್ಕ್ ಮೀ ದ್ಯಾಟ್ ವೇ, ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಸ್ಪೀಡ್ ಆಫ್ ದ ಸಿನಿಮಾ, ದ ಸ್ಕ್ರೀನ್ ಪ್ಲೇ, ಅದು ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾದಲ್ಲಿ. ಐ ಥಿಂಕ್ ಅದೊಂದು ಮೊಮೆಂಟಮ್ ಇದೆ, ಎಲ್ಲೂ ಡ್ರಾಪ್ ಇಲ್ಲ, ಎಲ್ಲೂ ಅನ್ವಾಂಟೆಡ್ ಸೀನ್ಸ್ ಇಲ್ಲ, ಎಲ್ಲೂ ಕಾಮಿಡಿಗಂತ ತುರ್ಕಿಲ್ಲ, ಪಟ 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 ಹೋಗುತ್ತೆ. ಹಾಗಂತ ಸಾಂಗ್ಸ್ ಇಲ್ವಾ? ಇದೆ, ಅಲ್ಲಿ ಇಲ್ಲಿ ಬರುತ್ತೆ, ಬಟ್ ಅಗೇನ್ ಫ್ಲೋಲೇ ಬರುತ್ತೆ, ಅದು ಯಾವುದೂ ಹೊರಗಡೆ ಹೋಗಿ ಬರೋಲ್ಲ ಸಿನಿಮಾದಿಂದ. ಸೊ ಐ ಥಿಂಕ್ ಎಲ್ಲಿವರೆಗೆ ನಾವು ವಿಷಯದಲ್ಲೇ ಇದ್ದೀವಲ್ಲ ಸುನಿಲ್, ಐ ಥಿಂಕ್ ದಟ್ ಇಸ್ ವಾಟ್ ಐ ವಾಸ್ ಸೂಪರ್ ಇಂಪ್ರೆಸಿವ್ ಟು ಮೀ. ಐ ಥಿಂಕ್ ಅಜನೀಶ್ ಮೊನ್ನೆ ಫೋನ್ ಮಾಡಿ ಈ ಸೆಡ್ ದ ಸ್ಪೀಡ್, ದ ಮೊಮೆಂಟಮ್ ಸರ್, ನನಗೆ ತುಂಬ ಖುಷಿ ಕೊಡ್ತಾ ಇದೆ ಸಿನಿಮಾ ಅಂದ್ಬಿಟ್ಟು. ಐ ಥಿಂಕ್ ದಟ್ ವೇ ಇಟ್ಸ್ ಮೋರ್ ಚಾಲೆಂಜಿಂಗ್ ಟು ಹಿಮ್, ಆ ಸ್ಪೀಡಿಂದ. ಆ್ಯಂಡ್ ಎಲ್ಲದೂ ಟಾಪಿಕ್ ಒಳಗಿದ್ದೀವಿ, ಪ್ರತಿ ಕ್ಯಾರೆಕ್ಟರ್ ಹೇಳಿದ್ನಲ್ಲ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅದು. ಐ ಥಿಂಕ್ ದಟ್ಸ್ ವಾಟ್ ಈಸ್ ಪ್ರಾಬಬ್ಲಿ ನೀವು ಕೇಳೋಕೆ, ದಟ್ ಇಸ್ ವಾಟ್ ಐ ಲೈಕ್ ಟು ದ ಫಿಲ್ಮ್. ನಿಮ್ಮ ಕಂಫರ್ಟ್ ಝೋನ್ ದಾಟಿ ಮಾಡಿದಂಥ ಸೀನ್ ಯಾವ್ದಾರು ಐತಾ? ಹೆಂಗೆ ಗೊತ್ತಾಗಿಲ್ಲ? ಕಂಫರ್ಟ್ ಝೋನ್, ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ನೀವು ಕಂಫರ್ಟ್ ಝೋನಿಂದ ಆಚೆ ಬಂದು ನೀವು ಪುಷ್ ಮಾಡಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿದಂಥ ಸೀನ್ ಯಾವ್ದಾದ್ರು ಐತಾ? ಯಾವ್ದಾರು ಇದೆಯಾ ಅಂತನಾ? ಇಲ್ವಲ್ಲ, ನಾನು ಯಾರೊಟ್ಟಿಗೆ ಕಂಫರ್ಟೇಬಲ್ ಇರೋಲ್ಲ ಅವರೊಟ್ಟಿಗೆ ಇರೋಲ್ಲ, ಸಿನಿಮಾದೊಟ್ಟಿಗೆ ಆಗಿರ್ತೀನಿ ನಾನು. ಮ್ಯಾಕ್ಸ್ ಓನ್ಲಿ. ಮ್ಯಾಕ್ಸ್ ವೆರಿ ಕಂಫರ್ಟಬಲ್ ಸರ್. ಬೆಳಗ್ಗೆ ಆದರೆ ಕೆಲಸ ಮಾಡ್ತಾ ಇದ್ವಿ, ರಾತ್ರಿ ಆದರೆ ಕೆಲಸ ಮಾಡ್ತಾ ಇದ್ವಿ. ಲಾಸ್ಟ್ 2 ಕ್ವಶನ್ಸ್ ಆಗಿರೋದ್ರಿಂದ ಸಹಜವಾಗಿ ನಿಮ್ಮ ಅಭಿಮಾನಿಗಳು ನಿಮ್ಮ ಸ್ಟೈಲ್ ಆಗಲಿ, ನಿಮ್ಮ ಪಾತ್ರಗಳನ್ನಾಗಲಿ, ಅದನ್ನೆಲ್ಲವನ್ನೂ ಕೂಡ ಅನುಸರಿಸ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಗೆಟಪ್ ಬರುತ್ತೆ ಸರ್. ಸದ್ಯಕ್ಕೆ ಸಮಾಜದಲ್ಲಿ ನಡೆಯುವಂತಹ ಒಂದಿಷ್ಟು ಆ್ಯಕ್ಟಿವಿಟೀಸ್ಗೆ ನಿಮ್ಮ ಪಾತ್ರ ಹೇಗೆ ಸರ್? ಅದು ಏನಾದ್ರು ಇನ್ಸ್ಪಿರೇಷನ್ ಆಗ್ಬೋದಾ, ಅಥವಾ ಆ ಚೇಂಜಸ್ ತಂದು ಕೊಡ್ಬೋದಾ ಪಾತ್ರಗಳು ಅನ್ನುವಂಥದ್ದು ಸರ್? ಸಾರಿ ನಾನು ನಿಮ್ಮ ಪ್ರಶ್ನೆ ಅರ್ಥ ಆಗಲಿಲ್ಲ ಸರ್. ಪ್ರಶ್ನೆ ಏನಂತಂದರೆ, ಸಮಾಜದಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಸರ್. ನಿಮ್ಮ ಪಾತ್ರಗಳನ್ನು ನೋಡಿ ಅಭಿಮಾನಿಗಳನ್ನು ಆರಾಧಿಸ್ತಿರ್ತಾರೆ, ಅನುಸರಿಸ್ತಿರ್ತಾರೆ. ಸಹಜವಾಗಿ ಪ್ರತಿ ಪಾತ್ರ ಕೂಡ ಒಂದೊಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಏನಾದರೂ ಒಂದು ಕಥೆಯ ಜೊತೆಗೆ ಆ ಪಾತ್ರ ಮೆಸೇಜ್ ಕೊಡ್ತಾ ಇರುತ್ತೆ ಸರ್. ಹಾಗೆ ಈ ಪೊಲೀಸ್ ಆಫೀಸರ್ ಗೆಟಪ್ ಸರ್ ಯಾವ ರೀತಿ ಒಂದು ಮೆಸೇಜ್ ಕೊಡ್ಬೋದು ಅನ್ನುವಂಥದ್ದು ಸರ್? ಸರ್ ಆ್ಯಕ್ಚುಲಿ
ನಾನು ಕೆಂಪೇಗೌಡ ಅಂತ ಸಿನಿಮಾ ಮಾಡಿದಾಗಲೂ ಕೂಡ ನೀವು ಪ್ರಶ್ನೆ ಕೇಳಿದಾಗ ನನ್ನ ಉತ್ತರ ಕೇಳಬೇಕು ತಾನೆ. ನೀವು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ರೆ ಗೆಟಪ್ ಅನ್ನೋದೇನಿದೆ ಸರ್, ಅದು ನಾನು ಇನ್ಸ್ಪೈರ್ ಆಗಲಿ ಅಂತ ಮಾಡೋದಲ್ಲ, ಕ್ಯಾರೆಕ್ಟ್ರಿಗೆ ತಕ್ಕಂತೆ ಮಾಡ್ತೀನಿ. ಅದು ಇನ್ಸ್ಪೈರ್ ಆಗಿ ಎಷ್ಟೋ ಜನ ಮೀಸೆ ಬಿಟ್ಟಿದ್ದುಂಟು ಕೆಂಪೇಗೌಡ ಅದು. ಸೊ ಐ ಡೋಂಟ್ ಡೂ ಫಿಲ್ಮ್ಸ್ ಟು ಜಸ್ಟ್ ಕೀಪಿಂಗ್ ದಟ್ ಅವ್ರು ತಲೆಯಲ್ಲಿ ಹಿಡ್ಕೊಂಡಿದ್ದೆಲ್ಲ ಇನ್ಸ್ಪೈರ್ ಆಗುತ್ತೆ ಅಂದ್ಕೊಂಡು ಮಾಡಲ್ಲ. ನಾನು ಮಾಡೋದೇ ಇನ್ಸ್ಪೈರ್ ಆಗಿ ಆ ಸಿನಿಮಾನ. ಸೊ ನನಗೇನೋ ಒಂದು ಇನ್ಸ್ಪಿರೇಷನ್ ಬೇಕಲ್ಲ. ಸೊ ನಾನು ಇನ್ನೊಂದು ಎಲ್ಲಿ ಕೊಡೋಕ್ಕಾಗತ್ತೆ ಮಾಡೋಕ್ಕಲ್ಲ. ನಾವು ಸಿನಿಮಾವನ್ನು ಭಾಳ ಬದುಕೋ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆದರೆ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್. ಬಟ್ ಡೆಫಿನೆಟ್ಲಿ ನಾನು ಯಾವತ್ತೂ ಸಿನಿಮಾನ ಒಂದು ರಾಂಗ್ ಮೆಸೇಜ್ ಕೊಡೋದಕ್ಕೆ ಅಥವಾ ರಾಂಗ್ಲಿ ಜನನ ಸೊಸೈಟಿನ ಇನ್ಸ್ಪೈರ್ ಮಾಡೋದಕ್ಕೆ ಯಾವತ್ತೂ ಮಾಡಿಲ್ಲ ಸರ್. ನನ್ನ ಪರ್ಸ್ನಲ್ ಲೈಫಲ್ಲೇ ಆ ಥರ ಇಲ್ಲ. ಸಿನಿಮಾ ಯಾಕೆ ಮಾಡಲಿ ನಾನು.